ಶ್ರೀ ವಿಷ್ಣು ಸಹಸ್ರನಾಮದ ಮಹಿಮೆ ಅಗಾಧವಾದದ್ದು. ಶ್ರೀಮತಿ ಎಚ್ ಲಕ್ಷ್ಮೀದೇವಮ್ಮ ಅಭಿಪ್ರಾಯ. ಶ್ರೀ ವಿಷ್ಣು ಸಹಸ್ರನಾಮದ ಮಹಿಮೆ ಅಪಾರವಾಗಿದೆ ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಎಚ್ ಲಕ್ಷ್ಮೀದೇವಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಶಾರದಾದೇವಿ ಸತ್ಸಂಗ ಕೇಂದ್ರದ ವತಿಯಿಂದ ಚಳ್ಳಕೆರೆ ನಗರದ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಮೋಹಿನಿ ಸತ್ಯನಾರಾಯಣ ಅವರ ನಿವೇದಿತಾ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ವಾರದ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶ್ರೀ ವಿಷ್ಣು ಸಹಸ್ರನಾಮದ ಬಗ್ಗೆ ಉಪನ್ಯಾಸ ನೀಡಿದರು. ಈ ಸತ್ಸಂಗದ ಪ್ರಯುಕ್ತ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣ, ಭಜನೆ ಮತ್ತು ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನು ಯತೀಶ್ ಸಿದ್ದಾಪುರ ಅವರು ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಶಾರದಾಶ್ರಮದ ಸದ್ಭಕ್ತರಾದ ಮೋಹಿನಿ ಸತ್ಯನಾರಾಯಣ್, ನಿವೇದಿತಾ, ದಿನೇಶ್, ಸುನೀತಾ, ಗೋಪಾಲಕೃಷ್ಣ, ನಿವೃತ್ತ ಉಪನ್ಯಾಸಕಿ ರುಕ್ಮಿಣಿ, ಮೀನಾ, ರಾಜಶೇಖರ್, ವೈಷ್ಣವಿ, ಪುನೀತ್, ಜಗನ್, ಮೀನಾಕ್ಷಿ, ಮಾಲಾ, ಪುಷ್ಪ, ಸರಿತಾ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಯತೀಶಂ ಸಿದ್ದಾಪುರ, ಚಳ್ಳಕೆರೆ. ನಮ್ಮ ಮುಂದೆ ಜಗತ್ತು ವಿಷ್ಣು ಸಹಸ್ರನಾಮದ ಬಗ್ಗೆ ಒಂದು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಮಾವಳಿಗಳಿಂದ ಆಗುವ ಪ್ರಯೋಜನಗಳು: ವಿಷ್ಣು ಸಹಸ್ರನಾಮ ಪಾರಾಯಣ, ಲಲಿತ ಸಹಸ್ರನಾಮ ಪಾರಾಯಣ, ಶಿವಸಹಸ್ರನಾಮ ಪಾರಾಯಣ, ದೇವಸ್ತುತಿ ಮುಂತಾದ ನಾಮಾವಳಿಗಳು ಜಪಿಸುವುದರಿಂದ ನಮಗೆ ಇದರಿಂದ ವಿಶೇಷ ಫಲ ಸಿಗುತ್ತದೆ. ಮನಸ್ಸು ಶಾಂತಿಗೊಳ್ಳುತ್ತದೆ, ಫಲಶ್ರುತಿ ದೊರೆಯುತ್ತದೆ, ಇಷ್ಟಾರ್ಥ ಸಿದ್ಧವಾಗುತ್ತೆ. ಆದ್ದರಿಂದ ಸಾವಿರಾರು ವರ್ಷಗಳಿಂದ ಈ ಪಾರಾಯಣಗಳನ್ನು ಮಾಡ್ಕೊಳ್ತಾನೆ ಬಂದಿದ್ದಾರೆ. ಈಗ ಇದು ಒಂದು ವಿಷಯ ಆದಮೇಲೆ ವಿಷ್ಣು ಸಹಸ್ರನಾಮ ಜನಪ್ರಿಯವಾಗಲಿದ್ದರೆ ಸಾಕು. ಆಮೇಲೆ ಇದರಲ್ಲಿ ಯಾವುದೇ ಹಿಂಸೆಯೂ ಇಲ್ಲ, ಬಲಿಯೂ ಇಲ್ಲ. ದೇವರಿಗೋಸ್ಕರ ಬಲಿ ಕೊಡ್ತೀವಿ, ಹಿಂಸೆ ಮಾಡ್ತೀವಿ ಅನ್ನೋದು ಇಲ್ಲ. ಇದನ್ನು ಯಾವ ಸ್ಥಳದಲ್ಲಿ ಆದರೂ, ಯಾವ ದೇಶದಲ್ಲಾದರೂ, ಯಾವ ವೇಳೆಯಲ್ಲಾಗಲಿ, ಎಲ್ಲಿಯಾದರೂ ಕುಳಿತು ಹೇಳಬಹುದು. ಯಾವಾಗಲೂ ನಾವು ಬಾಯಿಪಾಠದಲ್ಲಿ ಹೇಳ್ಕೊಂತ ಕೂತ್ಕೋಬಹುದು, ಅಂದರೆ ಕುತ್ಕೊಂಡು ಹೇಳಬೇಕು. ಯಾವ ಸಮಯದಲ್ಲಾದರೂ ಹೇಳಬಹುದು, ಆದರೆ ಕುಳಿತು ಹೇಳಬೇಕು. ಮುಖ್ಯವಾಗಿ ಶ್ರದ್ಧೆ ಭಕ್ತಿಯಿಂದ ಪಾರಾಯಣ ಮಾಡಬೇಕು. ಆಗ ಮಾತ್ರ ತುಂಬ ಫಲಕಾರಿಯಾಗುವುದು ನಮ್ಮ ಮುಖ್ಯ ಕಾರಣ. ಇದನ್ನು 5ನೇ ವೇದ ಅಂತ ಕರೀತಾರೆ. ಇವರು ವ್ಯಾಸರಾಯರು ಬರೆದಂಥ ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದ, ಅಥರ್ವಣ ವೇದ ಆದಮೇಲೆ ಇದು ಒಂದು ವಿಷ್ಣು ಸಹಸ್ರನಾಮನ 5ನೇ ವೇದ ಅಂತ ಕರೀಬಹುದು. ಅದಕ್ಕೆ ಇದನ್ನು ಹೇಳಬೇಕಾದ್ರೆ ಒಂದು ನಾಮವನ್ನು ಸಹ ತೆಗೆದುಕೊಂಡು ಹೇಳುವಾಗ ಭಕ್ತಿ ಶ್ರದ್ಧೆ ಬೇಕಾಗುತ್ತೆ. ಶ್ರದ್ಧೆಯಿಂದ ಭಕ್ತಿಯಿಂದ ಹೇಳಬೇಕಾಗುತ್ತೆ. ವೇದವ್ಯಾಸರು ಸರ್ವಶ್ರೇಷ್ಠ ಗ್ರಂಥಗಳನ್ನು ರಚಿಸಿದ್ದಾರೆ. ಇದರಲ್ಲಿ ಸರ್ವಶಾಸ್ತ್ರದ ಸಂಗ್ರಹ ಮತ್ತು ಇನ್ನೊಂದು ಪರಬ್ರಹ್ಮನ ವಿವೇಚನೆ ಮಾಡುವ ಉಪನಿಷತ್ತು ವಿಸ್ತಾರವಾಗಿ ವಿವರಿಸಿದ್ದಾರೆ. ನೀತಿಶಾಸ್ತ್ರದ ವಿವರಣೆ, ಖಗೋಳಶಾಸ್ತ್ರದ ವಿವರಣೆ, ಅರಣ್ಯಗಳ ವಿವರಣೆ, ಎಲ್ಲ ವಿವರಣೆಗಳನ್ನೊಳಗೊಂಡ ಭೂತ ಮತ್ತು ವರ್ತಮಾನ ಭವಿಷ್ಯತ್ತಿನ ವಿವರಣೆಯನ್ನು ಮನುಷ್ಯನ ಮನಸ್ಸು ಪೂರ್ತಿ ಚಿತ್ರ ನಮ್ಮ ಗ್ರಂಥವಾದ ಮಹಾಭಾರತದಲ್ಲಿ ಬಂದಿದೆ. ಶ್ಲೋಕಗಳನ್ನು ಈಗ ಮಹಾಭಾರತವನ್ನು ಯಾರು ಬರೆಯುತ್ತಾರೆ ಎಂದು ವ್ಯಾಸರು ಚಿಂತೆಯಲ್ಲಿದ್ದಾಗ ನಾರದ ಮುನಿಗಳು ಗಣೇಶನ ಹೆಸರನ್ನು ಸೂಚಿಸುತ್ತಾರೆ. ಆಗ ವೇದವ್ಯಾಸರ ಮಾತುಗಳನ್ನು ಕೇಳಿದಾಗ ನಾರದರು ಏನು ಹೇಳ್ತಾರೆ, ಅದನ್ನು ಗಣೇಶ ಬರೆಯಬಲ್ಲ ಅಂತ ಹೇಳ್ತಾರೆ. 1,00,000 ಶ್ಲೋಕಗಳನ್ನು ಗಣೇಶನಿಂದ 3 ತಿಂಗಳಲ್ಲಿ ಬರೆಸಬೇಕಂತ ಅವರ ಅಭಿಲಾಷೆ ಇತ್ತು. ವ್ಯಾಸರಾಯರು ಬರೆಯುವ ಮುಂಚೆ ಗಣಪತಿ ಒಂದು ಷರತ್ತು ಹಾಕ್ತಾನೆ, ಎಲ್ಲಿಯೂ ನಿಲ್ಲಿಸದೆ ಎಡಬಿಡದೆ ಹೇಳಬೇಕು. ನನಗೆ ತಕ್ಷಣ ನಾನು ಬರ್ಕಂತ ಹೋಗ್ತೇನೆ, ಎಲ್ಲೂ ನಿಲ್ಲಿಸ್ಕೊಡ್ದು, ಏನೂ ಮಾಡಿಕೊಡ್ದು, ಎಡಬಿಡದೆ ನಾನು ಹೇಳ್ತಿದ್ದೆ ಸಾಕು ಅಂತ. ಅದಕ್ಕೆ ವ್ಯಾಸರಾಯರು ಒಂದು ಷರತ್ತು ಹಾಕ್ತಾರೆ. ಎಲ್ಲವನ್ನು ಅರ್ಥ ಮಾಡಿಕೊಂಡು ಬರೀಬೇಕು, ಎಲ್ಲರಿಗೂ ಗೊತ್ತಾಗಬೇಕದು. ಅರ್ಥ ಮಾಡಿಕೊಂಡು ಬರೆಯುತ್ತಾ ಹೋಗ್ಬೇಕು ನೀನು ಅಂತ ಈ ಒಪ್ಪಂದ ಆಗುತ್ತಿದ್ದರು. ಒಪ್ಪಂದ ಮಾಡಿಕೊಂಡು ಆಯಿತು ಮಹಾಭಾರತವನ್ನು ಬರೆಯುತ್ತಾ ಮಾಡ್ತಾರೆ. ಇದು ಮಹಾಭಾರತ ಬಹಳ ಗಾತ್ರದಲ್ಲಿ ಭಾರವಾದದ್ದು, ಆಲೋಚನಾ ಜೀವನದಲ್ಲಿ ಭಾರವಾದದ್ದು, ಮನುಷ್ಯನ ಮನಸ್ಸಿಗೆ ಪೂರ್ಣ ವಿಮರ್ಶೆವಿರುವಂತಹ. ಅದರಲ್ಲಿ ಕೆಲವು ಪಾತ್ರಗಳು ಕರ್ಣ, ಭೀಷ್ಮ, ಅರ್ಜುನ, ದ್ರೋಣ, ಧರ್ಮರಾಯ, ಕುಂತಿ, ಧೃತರಾಷ್ಟ್ರ, ವಿದುರ, ದುರ್ಯೋಧನ ಇತರ ಎಲ್ಲ ಪಾತ್ರಗಳನ್ನು
ಒಂದೊಂದು ಅದ್ಭುತ ಎಲ್ಲ ಪಾತ್ರಗಳಲ್ಲಿ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಇದನ್ನು ಪಂಚಮ ವೇದ ಅಂತ ಕರೆಯಬಹುದು. ಹೌದಲ್ವ? ಎಲ್ಲರ ಪಾತ್ರಗಳು ಬಹಳ ವಿಶೇಷವಾಗಿದ್ದಾವೆ. ನಾವು ಮಹಾಭಾರತ ಓದಿದಾಗ ಗೊತ್ತಾಗುತ್ತೆ. ವೇದಗಳ ರಹಸ್ಯವನ್ನೇ ಕಥೆಗಳಾಗಿ ಎಣಿಗೆಯ ಮೂಲಕ ನಮ್ಮ ಎದುರಿಗೆ ಬರುತ್ತೆ. ಅದರಲ್ಲಿ ವೇದಗಳು ಎನ್ನುವ ಶಿಖರ ಶಾಸ್ತ್ರಜ್ಞಾನ ಇರಬೇಕು, ಸದಾಚಾರವಿರ್ಬೇಕು. ಕೆಲವ್ರು ನೋಡ್ಬೇಕು ಗುರುಗಳು ಏನ್ ಮಾತಿಗೂ ಸಿಟ್ಟು ಮಾಡ್ಕೊಂಡಿರ್ತಾರೆ, ಮಾತಿಗೂ ಮೆರೆಕ್ತಿರ್ತಾರೆ. ಏನ್ ನೀನ್ ದುಡ್ಡು ಕೊಡ್ಲಿಲ್ಲ, ಕಾಣಿಕೆ ಕೊಡ್ಲಿಲ್ಲ, ನಾನು 15 ದಿನ ಅದ್ ಮಾಡ್ಲಿಲ್ಲ. ವೈಶು ತಪಸ್ಸು ಇರಬೇಕಾಗುತ್ತೆ. ಒಬ್ಬ ಗುರುವಿನಲ್ಲಿ ತಪಸ್ಸಿನ ಆ ಶಕ್ತಿ ಇರಬೇಕಾಗುತ್ತೆ. ಕೇವಲ ಮಣಮಣ ಮಂತ್ರ ಪಠಿಸಿ ಮದುವೆ ಉಪನಯನ ಶ್ರಾದ್ದ ಮಾಡಿಸಿದರೆ ಸಾಲದು. ಉಪನಯನ ಮಾಡಿಸಿ ಒಟುಗಳಿಗೆ ಕಟ್ಟುನಿಟ್ಟಿನ ಬ್ರಹ್ಮಚರ್ಯ ವ್ರತಧಾರಣೆ ಮಾಡುವಂತೆ ಮಾರ್ಗದರ್ಶನ ಮಾಡಬೇಕಾಗುತ್ತದೆ. ಅಂದ್ರೆ ಕೆಲವು ನೋಡ್ತಿರ್ಬೇಕು, ನೀವು ಮದುವೆಯಲ್ಲಿ ಉಪನಯನ ಶ್ರಾದ್ದದಲ್ಲಿ ನೀವು ಹೋದ್ರೆ ಕೆಲವು ಪುರೋಹಿತರು ಸುಮ್ಮನೆ ಏನು ಮಂತ್ರವನ್ನು ಪಡಿಸಿದ್ದೆ ಅದ್ರ ಒಳ ಅರ್ಥ ತಿಳ್ಕೊಂಡಿರಲ್ಲ. ಅದು ಏನೋ ಒಂಥರ ಅದು ಒಂಥರ ಅವ್ರ ಬಿಸ್ನೆಸ್ ಆಗಿರುತ್ತೆ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣದಾಮೋದರಂ ವಾಸುದೇವಂ ಭಜೆ ಶ್ರೀಧರಂ ಮಾಧವಂ ಗೋಪಿಕಾ ವಲ್ಲಭಂ ಜಾನಕೀ ನಾಯಕಂ ರಾಮಚಂದ್ರಂ ಭಜೆ ಪ್ರಭು ವಿಠಲ ಹರೇ